ಓದ್ ಏನಾಗಬೇಕಾಗಿದೆ, ಓದಿದ ಇವತ್ತಿನ ಎಜುಕೇಷನ್ ಸಿಸ್ಟಮೇ ಚೆನ್ನಾಗಿಲ್ಲ. ಯಾರು ಓದ್ಬೇಡಿ, ನೀವೆಲ್ಲ ಸೀದಾ ಬಿಸ್ನೆಸ್ ಮಾಡಿ, ನೀವೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ, ನೀವೆಲ್ಲರೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ, ನಿಮ್ಮಪ್ಪ ಮಾಡಿರೋ ಆಸ್ತಿನ ಬೆಳೆಸಿ ಸಾಕು. ಎಲ್ಲ ವೇಸ್ಟ್. ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿಲ್ಲ. ಓಕೆ, ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿಲ್ಲ ಅಂತ ಓದೋದು ಬಿಡಕ್ಕಾಗತ್ತಾ? ಓದಿದೆ ಸಾಧನೆ ಮಾಡಿರುವಂಥವ್ರು 100 ಜನ ಇರ್ಬೋದು, ಬಟ್ ಓದಿ ಸಾಧನೆ ಮಾಡಿರುವಂತ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಬಟ್ ಅದನ್ನ ನಾವು ಮಾತಾಡಲ್ಲ, ಅದನ್ನ ನಿಮ್ಗೆ ಯಾರು ಹೇಳಲ್ಲ. ರಾಹುಲ್ ದ್ರಾವಿಡ್ ಅವರು MBA ಮಾಡ್ಕೊಂಡಿದ್ದಾರೆ, ಕಿಚ್ಚ ಸುದೀಪ್ ಅವರು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ, ರಮೇಶ್ ಅರವಿಂದ್ ಅವರು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ, ನಮ್ಮ ಶಿವಣ್ಣ ಅವರು ಗ್ರಾಜುಯೇಟ್, ರವಿಚಂದ್ರನ್ ಅವರು ಗ್ರಾಜುಯೇಟ್, ಉಪೇಂದ್ರ ಅವರು ಗ್ರಾಜುಯೇಟ್, ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ಅನಂತ್ ನಾಗ್ ಅವರು, ದುನಿಯಾ ವಿಜಯ್, ಇವರೆಲ್ಲ ಫಿಲ್ಮ್ ಆಕ್ಟರ್ಸ್, ಇವರೆಲ್ಲರೂ ಕೂಡ ಗ್ರಾಜುಯೇಟ್ಸ್. ಕ್ರಿಕೆಟರ್ಸ್ ಹೇಳ್ತಾ ಹೋದ್ರೆ ನಾನು ಹೇಳ್ದಂಗೆ ರಾಹುಲ್ ದ್ರಾವಿಡ್ ಓದ್ಕೊಂಡಿದ್ದಾರೆ, ರೋಹಿತ್ ಶರ್ಮಾ ಓದ್ಕೊಂಡಿದ್ದಾರೆ ಗ್ರಾಜುಯೇಟ್, ಅನಿಲ್ ಕುಂಬ್ಳೆ ಓದ್ಕೊಂಡಿದ್ದಾರೆ, ಅಶ್ವಿನ್ ಅವ್ರು ಓದ್ಕೊಂಡಿದ್ದಾರೆ. ಸೊ ಎಷ್ಟೋ ಜನ ಓದ್ಕೊಂಡು ಪ್ಯಾರಲ್ ಆಗಿ ತಮ್ಮ ಒಂದು ಪ್ಯಾಷನ್ ಇಂದ ತಗೊಂಡು ಹೋಗ್ತಾರೆ. ಯಾರಿಗೆ ಒಂದು ಹಂತಕ್ಕೆ ಹೋಗಿ ಇವಾಗ ನಾನು ಆಕ್ಟಿಂಗ್ ಅಲ್ಲಿ ಪಕ್ಕಾ ಆಗ್ಬಿಟ್ಟಿದ್ದೀನಿ, ನಾನು ದೊಡ್ಡ ಹೀರೋ ಆಗೇ ಆಗ್ತೀನಿ ಅಂದಾಗ ಸ್ಟಡೀಸ್ ಬಿಟ್ಟಿರ್ತಾರೆ. ಇಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಓದೋದಕ್ಕೆ ಪರಿಸ್ಥಿತಿಗಳಿರಲ್ಲ, ಕಷ್ಟ ಇರುತ್ತೆ, ಹಾಗಾಗಿ ಓದಿರೋದಿಲ್ಲ ಅವರು. ಬಟ್ ಇವತ್ತಿನ ಮಕ್ಕಳಿಗೆಲ್ಲ ಇದ್ರೂ ಕೂಡ ಅವರೆಲ್ಲ ಹಾಗೆ ಸಾಧನೆ ಮಾಡಿದ್ದಾರೆ, ನಾನು ಯಾಕೆ ಓದಬೇಕು ಅನ್ನೋದು ತಪ್ಪಾಗುತ್ತೆ. ಓದದೆ ಉದ್ಧಾರ ಆಗಿರುವಂತವ್ರನ್ನ ನೋಡಿ ನಾವು ಮೋಟಿವೇಟ್ ಆಗಬಾರ್ದು. ಜೀವನದಲ್ಲಿ ಓದ್ಕೊಂಡು ಜೊತೆಗೆ ತಮ್ಮ ಸಾಧನೆ ಮಾಡ್ಕೊಂಡಿರೋರ್ನು ಕೂಡ ನಾವು ನೋಡ್ಬೇಕಾಗುತ್ತೆ.